ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ಇದೇ ಥರ ಬಂದು ಆಚರಿಸ್ತಾ ಇದ್ದಾರೆ. ಇವ್ರನ್ನ ನೋಡಿದಾಗ ನಮ್ಮ ತಂದೆ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ. ಇದು ಅವ್ರು ಸಂಪಾದನೆ ಮಾಡಿರೋ ಒಂದು ಅಭಿಮಾನಿ ದೇವರುಗಳನ್ನ, ಆ ಅಭಿಮಾನಕ್ಕೆ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ನೋಡಿ, ತುಂಬ ಖುಷಿ ಆಗುತ್ತೆ. ಅದೇ ಒಂದು ಜೋಶ್ ಇದೆ, ಅದೇ ಪ್ರೀತಿ ಇದೆ, ಅದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಹಂಗೆ ಇದೆ. ಅಂದ್ರೆ ಈ ಭೂಮಿ ಆಕಾಶ ಇರೋ ತನಕ ಇವರ ಹೆಸರು ಶಾಶ್ವತವಾಗಿರುತ್ತೆ ಅನ್ನೋದ್ರ ರೀತಿ ಅಭಿಮಾನಿಗಳು ಕೂಡ ಅದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಅದು ಕಮ್ಮಿ ಆಗಲ್ಲಮ್ಮ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಬರೋ ಪೀಳಿಗೆಗಳು ಬಂದು ಆಚರಿಸ್ತಾ ಇದ್ದಾರೆ, ಅದು ಕಮ್ಮಿ ಆಗಲ್ಲ. ಜನ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಮನೆ ಹತ್ರ ಬರ್ತಾ ಇದ್ರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರೋರು. ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋರು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲಾರನ್ನೂ ಗ್ರೀಟ್ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ಗಳು ಕಟ್ ಮಾಡೋರು. ಚೆನ್ನಾಗಿ ಬರೋರು. ಈಗ ಇಷ್ಟಪಡೋರು. ಒಂದು ಹುಟ್ಟು ಹಬ್ಬ ಯಾವ್ದಾದ್ರು ವೆರಿ ಸ್ಪೆಷಲ್ ಅಂತಿದ್ರೆ ಅದನ್ನ ನೆನ್ಪು ಮಾಡ್ಕೊಳ್ಬೋದಾ ಈ ಸಂದರ್ಭದಲ್ಲಿ ಅಂತ ಹೇಳಿ? ಇಲ್ಲ, ಪ್ರತಿ ಹುಟ್ಟುಹಬ್ಬನೂ ಸ್ಪೆಷಲ್ ಆಗೇ ಇರ್ತಾವೆ. ಒಂದು ಯಾವ್ದು ಜ್ಞಾಪಕಕ್ಕಿಲ್ಲ, ಪ್ರತಿ ಹುಟ್ಟುಹಬ್ಬ ಸ್ಪೆಷಲ್ ಆಗೇ ಇರೋದು. ಅಪ್ಪಾಜಿ, ಅಣ್ಣವರು ಹೇಳ್ತಿದ್ದ ಯಾವ್ದಾದ್ರು ಮಾತನ್ನ ಇವತ್ತಿಗೂ ಪಾಲಿಸ್ತಾ ಇದ್ದೀನಿ ಅಥವಾ ಈ ಬರ್ಡೇ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದೀನಿ ಅಂದ್ರೆ ಯಾವ್ದು? ಎಲ್ಲರ ಹತ್ರ ಪ್ರೀತಿ ವಿಶ್ವಾಸವಾಗಿರೋದು, ಅಭಿಮಾನಿಗಳನ್ನ ದೇವರ ಕಾಣೋದು, ಅದನ್ನ ಇನ್ನೂ ಪಾಲಿಸ್ತಾ ಇದೀವಿ. ಎಲ್ಲರೂ 3 ಜನ ಮಕ್ಕಳು ಪಾಲಿಸ್ತಾ ಇದೀವಿ. ತಾತನ ಹುಟ್ಟುಹಬ್ಬಕ್ಕೆ ನಿವೇದಿತಾ ಅವರ ನಿರ್ಮಾಣದ ಸಿನಿಮಾ ರಿಲೀಸ್ ಆಗಿದೆ. ಸೊ ನೀವು ಈ ಸಂದರ್ಭದಲ್ಲಿ ಆ ಸಿನಿಮಾ ಒಳ್ಳೇದಾಗ್ಲಿ. ಸಾಮಾನ್ಯವಾಗಿ ಇಂಥ ದಿನದಲ್ಲೇ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವ್ದಾದ್ರು, ಇವಾಗ ಅವ್ರದ್ದಾಗ್ಲಿಲ್ಲ. ಮೊಮ್ಮಗಳು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ, ಫೈರ್ ಫ್ಲೈ ಅಂತ. ಅದಕ್ಕೆ ಒಳ್ಳೇದಾಗಲಿ. 30ನೇ ತಾರೀಕು ನನ್ನ ಚಿಕ್ಕ ಮಗಳಿದೆ, ಪುನೀತ್ ಅವ್ರ ಚಿಕ್ಕ ಮಗಳು. ಇದೊಂಥರ ಕೂಡು ಬಂದಿರೋ ಒಂದು ಏಪ್ರಿಲ್ ತಿಂಗಳು. ನಮ್ಮ ವಂಶದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬಾ ಜನಕ್ಕೆ ಹುಟ್ಟುಹಬ್ಬ ಆಗ್ತಾ ಇದೆ. ಕಾಶ್ಮೀರ 28 ಜನ. ತುಂಬಾ ಸಂಕಟ ಆಗುತ್ತಮ್ಮ. ಯಾಕೆ ಈ ರೀತಿ ನಡೀತಂತೆ? ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದ್ರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟ್ ಆಗಿ ಅಂದ್ರೆ ಓಡ್ತಿಲ್ಲ, ಜನ ಥಿಯೇಟರ್ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ, ಎಲ್ಲರೂ ಕೂಡ ಇದೊಂದನ್ನ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ ಗಮನಕ್ಕೂ ಬಂದಿರುತ್ತೆ. ಏನ್ ಹೇಳಕ್, ಯಾಕೆ ಈ ರೀತಿ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ? ಬರ್ತಾ ಇಲ್ಲ ಜನ. ಒಂದೊಂದ್ಸಲ ಹಂಗಾಗುತ್ತಮ್ಮ. ಆ ಕಾಲದಿಂದ ಆಗ್ತಾ ಇದೆ, ಸಡನ್ ಆಗಿ ಸರಿ ಹೋಗುತ್ತೆ, ಅದು ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗಾಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.